ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಸಹನಾ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು ನನ್ನ ಡಯೆಟ್ನ 9th ಡೇ ನಡೀತಾ ಇದೆ. ಸೊ ಡಯೆಟ್ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡ್ತಾ ಇಲ್ಲ, ಅದನ್ನು ಕಂಟಿನ್ಯೂಷನ್ ಮಾಡಿಕೊಂಡೇ ಸೆಲೆಬ್ರೇಷನ್ಸ್ ಏನಿದೆ ಅದನ್ನು ಕೂಡ ಆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದೇ ಕ್ಲಿಪ್ಪಿಗೆ ಆ್ಯಡಪ್ ಮಾಡ್ತಾ ಇದ್ದೀನಿ ನಾನು. ಡಯೆಟ್ ಜೊತೆಗೇ ನನ್ನ ಮಗಳು ಬರ್ಡೇ ಸೆಲೆಬ್ರೇಷನ್ಸ್ ಏನಿದೆ ಅದನ್ನು ಕೂಡ ಇದರೊಳಗಡೆ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ಇವತ್ತು ನಾನು ವಾಕಿಂಗು, ವರ್ಕೌಟು ಸೊ ಆ ಥರ ಏನೂ ಕಂಪ್ಲೀಟ್ ಮಾಡೋದಕ್ಕೆ ಆಗಲಿಲ್ಲ. ತುಂಬಾ ಕೆಲಸ ಇತ್ತು. ನಿನ್ನೆ ವೀಡಿಯೋನಲ್ಲೂ ಕೂಡ ನಾನು ಹೇಳಿದ್ದೆ. ಹಾಗೆ ನಾನು ಮಾರ್ನಿಂಗು ಬಿಸಿನೀರಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡಯೆಟ್ ಅಂತ ಹೇಳಿಬಿಟ್ಟು ಒಂದು ದಿನವೂ ಕಾಂಪ್ರಮೈಸ್ ಆಗಲ್ಲ ಅಂತ ಹೇಳಿದ್ದೆ ಅಲ್ವಾ. ಬಟ್ ಇವತ್ತು ನನ್ನ ಮಗಳು ಬರ್ಡೇ ಇರೋದ್ರಿಂದ ನಾನೇ ಅಡುಗೆ ಮಾಡ್ಕೊಳ್ಬೇಕು, ಮತ್ತು ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಬೇಕು. ಡೆಕೋರೇಷನ್ಸಿಂದೆಲ್ಲ ಇನ್ನೂ ಅರ್ಧಂಬರ್ಧ ಆಗಿತ್ತಲ್ವ, ಅದಕ್ಕೋಸ್ಕರ ನಾನು ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆ ರಾತ್ರಿ ಮಲಗಿದ್ದು ಲೇಟ್ ಆಯಿತು, ಹಾಗಾಗಿ ಎದ್ದಿದ್ದು ಲೇಟ್ ಆಯ್ತು ಅಂತ ಹೇಳಿಬಿಟ್ಟು ವರ್ಕೌಟ್ ಏನೂ ಮಾಡ್ಕೊಳ್ಳಿಲ್ಲ. ಡೈರೆಕ್ಟಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಿಸಿನೀರು ತೊಗೊಂಡೆ. 1 ಲೋಟ ಬಿಸಿನೀರು ತೊಗೊಂಡಾದಮೇಲೆ ಆ್ಯಸ್ ಯೂಶ್ವಲ್ ನಾನು ಒಂದು ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಈ ಥರ ತೋರಿಸ್ತಿದ್ದೀನಿ ಕುಡಿಯೋದು ಅಂತ ಹೇಳಿದ್ರೆ, ಕೆಲವ್ರಿಗೆ ನಾನು ಮಾಡ್ಕೊಳ್ತಿರೋದು ಕುಡಿತಿದ್ದೀನೋ ಇಲ್ವೋ ಅಂತ ಹೇಳಿ ಕೆಲವ್ರಿಗೆ ಡೌಟ್ ಇದೆ. ಸೊ ಹಾಗಾಗಿ ನಾನು ಇದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ನಾನಿವತ್ತು ಬೀಟ್ರೂಟ್ ಮತ್ತು ಕ್ಯಾರೆಟು ಮತ್ತು ಪಾಲಕ್ ಸೊಪ್ಪು ಎಲ್ಲ ಹಾಕ್ಕೊಂಡ್ಬಿಟ್ಟು ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೊಂಡಿದ್ದೆ. ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡ್ರೆ ಕುಡಿಯೋದಕ್ಕೆ ನಿಜ ಅಷ್ಟು ಟೇಸ್ಟಾಗಿರುತ್ತೆ, ಮಾತ್ರ ಸಕ್ಕತ್ತಾಗಿರುತ್ತೆ. ಡೈಲಿ ಕುಡಿಬೇಕು ಅಂತ ಅನಿಸುತ್ತೆ. ಏನೋ ಒಂಥರ ರಿಫ್ರೆಶ್ಮೆಂಟ್ ಆಗುತ್ತೆ ಡಿಟಾಕ್ಸ್ ಡ್ರಿಂಕನ್ನು ಕುಡಿದ್ರೆ. ನಾವು ಬಿಸಿನೀರು ಹೇಗೆ ಕುಡಿತೀವಿ ಅದೇ ಥರ ಡಿಟಾಕ್ಸ್ ಡ್ರಿಂಕು ಕೂಡ ನಮಗೆ ಮೈಂಡ್ ಫ್ರೆಶ್ ಆಗುತ್ತೆ. ಹಾಗೆ ನೈಟ್ ನಾನು ಯಾವುದೂ ಓವರ್ ನೈಟ್ ಪಡ್ಡಿಂಗ್ನ ಮಾಡ್ಕೊಂಡಿರಲಿಲ್ಲ. ಹಾಗೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋಣ, ಪಪ್ಪಾಯ ತಂದಿದ್ವಲ್ಲ ಅಂತ ಹೇಳಿಬಿಟ್ಟು ಇವತ್ತು ಓಟ್ಸ್ನ ಒಂದು 15 ಮಿನಿಟ್ಸು ನೆನೆ ಹಾಕ್ಕೊಂಡ್ಬಿಟ್ಟು ಅದನ್ನು ತೊಗೊಳ್ತಾ ಇದ್ದೀನಿ. ಅದಾದಮೇಲೆ 2 ಪೀಸಷ್ಟು ಏನು ಪಪ್ಪಾಯನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚಿಯಾ ಸೀಡ್ಸ್ನ ಆ್ಯಡ್ ಮಾಡಿಕೊಂಡು, ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ಅದನ್ನು ರುಬ್ಕೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಇವತ್ತು ಬಂದುಬಿಟ್ಟು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಏನು ಓಟ್ಸ್ ಮತ್ತು ಪಪ್ಪಾಯ ಸ್ಮೂದಿನ ಮಾಡ್ಕೊಂಡಿದ್ದೆ. ಓಟ್ಸ್ ಪಡ್ಡಿಂಗ್ ಯಾವುದೂ ಮಾಡ್ಕೊಂಡಿರಲಿಲ್ಲ. ಮಾರ್ನಿಂಗ್ ಆಲ್ಮೋಸ್ಟ್ ನಾನು ಓಟ್ಸ್ ರೆಸಿಪೀಸ್ನೇ ಮಾಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿರೋದು. ಹಾಗಾಗಿ ಓಟ್ಸ್ ಪಡ್ಡಿಂಗು ಇಲ್ಲಾಂದರೆ ಓಟ್ಸ್ ಸ್ಮೂದಿ ಆ ಥರ ಮಾಡ್ಕೊಳ್ತಿರ್ತೀನಿ. ಮತ್ತು ತಿಂಡಿನೂ ಆಗೋಯ್ತು. ಇದು ಓಟ್ಸು ಮತ್ತು ಪಪ್ಪಾಯನ ಹಾಕ್ಕೊಂಡ್ರೆ ಒಂಥರ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಆಲ್ಮೋಸ್ಟ್ ಟ್ರೈ ಮಾಡಿರಲಿಲ್ಲ. ಇದು ಸೆಕೆಂಡ್ ಟೈಮೋ ಫಸ್ಟ್ ಟೈಮ್ ಅಂತ ಅನಿಸುತ್ತೆ ನಾನು ಟ್ರೈ ಮಾಡಿದ್ದು. ಬಟ್ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ನೀವೊಂದು ಸಲ ಟ್ರೈ ಮಾಡಿ ನೋಡಿ. ಓಟ್ಸ್ ಜೊತೆಗೆ ಯಾವುದಾದ್ರೂ ಆಯಿತು, ಫ್ರೂಟ್ಸ್ ಮನೇಲಿ ಇದೇ ಹಾಕ್ಕೊಳ್ಬೇಕು ಆ ಥರ ಏನಿಲ್ಲ, ಯಾವುದನ್ನಾದರೂ ಹಾಕ್ಕೊಳ್ಬೋದು. ಹಾಗೆ ಬಂದುಬಿಟ್ಟು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಏನು ಮಿಕ್ಸ್ಡ್ ಗ್ರೈನ್ಸ್ನ ತೊಗೊಂಡಿದ್ದೆ ನಾನು, ಕಾಳುಗಳು. ಇದರಲ್ಲಿ ಕಾಬೂಲ್ ಕಡಲೆಕಾಳಿದೆ, ಬಟಾಣಿ ಇದೆ, ತಡ್ನಿಕಾಳಿದೆ. ಈ ಥರ ವೆರೈಟಿಯಾಗಿ ಎಲ್ಲದನ್ನು ಕೂಡ ನೆನೆ ಹಾಕಿಬಿಟ್ಟು ಹಿಂದಿನ ದಿನ ರಾತ್ರಿನೇ ನೆನೆ ಹಾಕಿದ್ವಿ. ಅದನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕ್ಕೊಳೋದಷ್ಟೇ. ಒಗ್ಗರಣೆಗೆ ಏನು ಮಾಮೂಲಿ 2 ಟೇಬಲ್ ಸ್ಪೂನಷ್ಟು ಆಯಿಲು, ಸಾಸಿವೆ ಮತ್ತು ಬೆಳ್ಳುಳ್ಳಿ ಬೇಕಂದ್ರೆ ಹಾಕ್ಕೊಳ್ಬೋದು. ನಾನು ಅದು ಯಾವುದೂ ಹಾಕಿರಲಿಲ್ಲ. ಬರೀ ಎಣ್ಣೆನ ಹಾಕಿಬಿಟ್ಟು ಆಮೇಲೆ ಅದಕ್ಕೆ ಕಾಯಿ ತುರಿನ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡೋದು ಅಷ್ಟೇ. ಕಾಳು ಇದೇ ಕಾಳನ್ನ ಮಿಕ್ಸ್ಡ್ ಕಾಳು ತೊಗೊಂಡಿದ್ನಲ್ವ ನಾನು, ಬೇರೆ ಬೇರೆ ಕಾಳುಗಳನ್ನ. ಹಾಗಾಗಿ ನಾನು ಸಲಾಡ್ ಯಾವುದೂ ತೊಗೊಂಡಿಲ್ಲ. ಅಂದರೆ ಸೌತೆಕಾಯಿ, ಕ್ಯಾರೆಟ್, ಬೀಟ್ರೂಟ್ ಆ ಥರ ಏನೂ ತೊಗೊಂಡಿಲ್ಲ. ಸೈಡಿಗೆ ಅದ್ರ ಜೊತೆಗೆ ಸ್ವಲ್ಪ ವೈಟ್ ರೈಸ್ನೇ ತೊಗೊಂಡಿದ್ದೀನಿ ನಾನು. ಹೇಳಿದ್ನಲ್ಲ, ಎಲ್ಲ ಥರನ ತಿಂದ್ಕೊಂಡು ನಾವು ಡಯೆಟ್ ಮಾಡೋಣ ಅಂತ ಹೇಳಿಬಿಟ್ಟು. ಅಂದರೆ ನಮಗೆ ವೆಯ್ಟು ಸ್ವಲ್ಪ ಗ್ರಾಮ್ಸ್ ಲೆಕ್ಕದಲ್ಲಿ ಹೋಗ್ತಾ ಇರುತ್ತೆ, ಬಟ್ ಬಾಡಿ ಟೋನ್ ಆಗ್ತಾ ಹೋಗ್ತಿರುತ್ತೆ. ಗ್ರಾಮ್ಸ್ ಲೆಕ್ಕದಲ್ಲಿ ಮಾತ್ರ ನಮಗೆ ಏನು ವೆಯ್ಟ್ ನಮಗೆ ಸಿಗ್ತಾ ಹೋಗುತ್ತೆ ಅಷ್ಟೇ. ಬಟ್ ಎಲ್ಲ ಥರ ತಿಂದ್ಕೊಂಡು ಮಾಡೋಣ, ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನಾವು ನಿಧಾನಕ್ಕೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿರೋದು. ಹಾಗೆ ಬಂದು ಸಂಜೆ ಆಯ್ತಲ್ವ, ಸಂಜೆ ಸ್ನ್ಯಾಕ್ಸ್ ಆ ಥರ ಏನೂ ತೊಗೊಳ್ಳಿಲ್ಲ. ಕೆಲಸನೇ ಆಗೋಯಿತು, ಮತ್ತು ಅಡುಗೆ ಕೆಲಸ ಎಲ್ಲ ಇತ್ತಲ್ವ. ಸೊ ಹಾಗಾಗಿ ಅದನ್ನು ಕಂಪ್ಲೀಟ್ ಮಾಡಿಕೊಂಡು ಇಷ್ಟು ಡೆಕೋರೇಷನ್ ಕಂಪ್ಲೀಟ್ ಮಾಡಿದ್ದೀನಿ. ಏನು ಡೆಕೋರೇಷನ್ ಹೇಗೆ ಬಂತು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಗೊತ್ತಿರೋ ಥರ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಮನೆಯಲ್ಲಿ.
ಇದು ಒಂಥರ ಹೇಗೆ ಅನ್ನಿಸ್ತಿತ್ತು ಅಂತ ಹೇಳಿದ್ರೆ, ನನಗೆ ಔಟ್ಸೈಡು ನಮಗೆ ಒಂದು ರೂಮಲ್ಲಿ 300 ರುಪೀಸು ಮತ್ತು 500 ರುಪೀಸ್ ಕಾಸ್ಟಿಗೆಲ್ಲ ಒಂದು ರೂಮ್ ಡೆಕೋರೇಷನ್ ಮಾಡಿ ಕೊಡ್ತಾರಲ್ವ, ನನಗೆ ಆ ಥರ ಫೀಲ್ ಆಯಿತು. ತುಂಬ ಚೆನ್ನಾಗಿತ್ತು. ಇದರಲ್ಲಿ ಕೆಳಗಡೆ ಏನು ಫ್ಲೋರ್ ಮೇಲೆಲ್ಲ ಸ್ಮೋಕ್ ಎಲ್ಲ ಹಾಕ್ತಾರಲ್ಲ, ಅದು ಒಂದು ಬಿಟ್ಟರೆ ಮತ್ತು ಬಲೂನ್ಸ್ ಎಲ್ಲ ಕೆಳಗಡೆ ಹಾಕಿರ್ತಾರಲ್ಲ, ಅದು 2 ಬಿಟ್ಟರೆ ಇನ್ನು ಎಲ್ಲದೂ ಕೂಡ ಸೇಮ್ ಅದೇ ಥರನೇ ಇತ್ತು. 1 ಇಯರ್ ಅನ್ನೋದಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನನಗಂತೂ ತುಂಬ ಇಷ್ಟ ಆಗೋಯಿತು. ಸಿಂಪಲ್ಲಾಗಿ ಸಖತ್ತಾಗಿತ್ತು. ನಾನು ಕೂಡ ಸಿಂಪಲ್ಲಾಗಿ ರೆಡಿ ಆದೆ. ಹಾಗೆಯೇ ಇವಳು ಬಂದುಬಿಟ್ಟು ನಮ್ಮ ಅಣ್ಣನ ಮಗಳು ಗುಣಶ್ರೀ ಅಂತ ಹೇಳಿಬಿಟ್ಟು, ಅವಳಿಗೆ ಕ್ಯೂರಿಯಾಸಿಟಿ, ನಾನು ಮಾಡಬೇಕು ಇದು ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ತಿದ್ದೆ ಅಲ್ವಾ. ಸೊ ಅವಳು ಕೂಡ ನನ್ನ ಜೊತೆಗೆ ಬಂದಳು. ಆದಷ್ಟು ನನಗೆ ಗೊತ್ತಿರೋ ಥರ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ನಾನು. ಲಾಸ್ಟ್ ಟೈಮು ನಮ್ಮ ಮನೆಯವ್ರ ಬರ್ಡೇಗೆ ಅಂತ ಹೇಳಿಬಿಟ್ಟು ಹ್ಯಾಪಿ ಬರ್ತ್ಡೇದು ಲೆಟರ್ಸ್ ತೊಗೊಂಡು ಬಂದಿದ್ದೆ, ಅದೇ ಆಗೋಯಿತು. ಆಮೇಲೆ ಒಂದು ಪ್ಯಾಕೆಟ್ ಮಾತ್ರ ಉಳ್ಕೊಂಡಿತ್ತು, ಅದರಲ್ಲೇ ಕೂಡ ನಾನು ಡೆಕೋರೇಷನ್ ಮಾಡಿದ್ದು. ಇವಳು ಬಂದುಬಿಟ್ಟು ನಮ್ಮ ಅಕ್ಕನ ಮಗಳು, ಅಂದರೆ ನಮ್ಮ ದೊಡ್ಡಪ್ಪನ ಮಗಳು. ಇವರು ಬಂದು ನಮ್ಮ ಅತ್ತಿಗೆ, ಇವರು ನಮ್ಮ ಅಣ್ಣ, ಇವರು ನಮ್ಮ ದೊಡ್ಡಪ್ಪನ ಮಗಳು ಪಕ್ಕದಲ್ಲಿರೋಳು. ಫಸ್ಟಿಗೆ ತೋರಿಸಿದ್ನಲ್ಲ ಅವಳು ಮತ್ತು ಇವಳು ಬರ್ತಡೇ ಮಾಡೋದಕ್ಕೆ ಬಾರೆ ಅಂತ ಹೇಳಿದ್ರೆ ಇಲ್ಲಿಗೆ ಬರ್ಕೊಳಕ್ಕೆ ತೊಗೊಂಬಂದಿದ್ದಾಳೆ. ಇವಳು ನನ್ನ ಚಿನಿಮಾ. ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಿಂದು ಡ್ರೆಸ್ಸು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಮಾತ್ರ. ಅವಳಿಗೆ ಸಖತ್ತಾಗಿತ್ತು. ನೋಡೋಣ, ಆಲ್ಮೋಸ್ಟು ಶಾರ್ಟ್ಸ್ ವೀಡಿಯೋಗಳಲ್ಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಅವಳದು ಸಿಂಗಲಾಗಿ ತಂದಿರೋದು. ಮತ್ತು ಹಿಂದೆ ಕೂತಿದ್ದವರು ಅವರು ನಮ್ಮ ಅಪ್ಪಾಜಿ, ಇವರು ಬಂದು ನಮ್ಮ ದೊಡ್ಡಪ್ಪ ತೋರಿಸಿದ್ನಲ್ಲ ಅವ್ರ ಮಗಳು, ನಮಗಕ್ಕ. ಇವರು ಬಂದು ನಮ್ಮಮ್ಮ. ಇಷ್ಟು ಜನ ಮಾತ್ರ ನಾವು ಸೇರ್ಕೊಂಡಿದ್ವಿ. ಅವಳು ಬಂದು ಗುಣಶ್ರೀ ಹೇಳಿದ್ನಲ್ಲ, ಎಲ್ಲರೂ ನಾನು ವಿಡಿಯೋ ಮಾಡ್ತಿದ್ದೀನಿ, ಒಂದು ಸಲ ಹಾಯ್ ಹೇಳಿ ಅಂತ ಹೇಳಿದೆ. ಹಾಗಾಗಿ ಎಲ್ಲರೂ ಹಾಯ್ ಅಂತ ಹೇಳಿದ್ರು. ಹಾಗೆ ಇದನ್ನು ಆ್ಯಸ್ ಯೂಶ್ವಲ್ ನಾವು ಏನು ಹಾಕ್ಕೊಂಡಿದ್ವಿ ಸಾಂಗ್ಸ್ನ ನಾನು ಸ್ಪೀಕರಲ್ಲಿ ಹಾಕ್ಕೊಂಡಿದ್ದೆ. ಬರ್ಡೇ ಸಾಂಗ್ಸ್ಗಳನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟು ಸ್ಪೀಕರಲ್ಲಿ ಹಾಕಿದ್ದೆ. ಮತ್ತು ನಾವು ನಾರ್ಮಲಾಗಿ ಮಾತಾಡಿ ವಿಶ್ ಮಾಡಿರೋದು ಅದು ಎಲ್ಲದನ್ನು ಕ್ಯಾಶುವಲಾಗಿ ಏನಿತ್ತು ಅದನ್ನೇ ಹಾಕ್ಕೊಂಡಿದ್ದೆ. ಬಟ್ ಅದು ಕಾಪಿರೈಟ್ ಇಶ್ಯೂ ಬಂದುಬಿಡ್ತು. ಹಾಗಾಗಿ ಅದು ಅಪ್ಲೋಡ್ ಮಾಡಿದ್ದನ್ನು ಮತ್ತೆ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟೆ. ಅದರಲ್ಲಿ ಸಾಂಗ್ಸ್ ಎಲ್ಲ ಹಾಕಿದ್ವಲ್ಲ ಅದೆಲ್ಲ ಕೇಳಿಸ್ತಿತ್ತಲ್ವ, ಹಾಗಾಗಿ ನಮ್ಮದು ಮಾತೇ ಆಗಿದ್ದಿದ್ರೆ ಅದು ಏನೂ ಕಾಪಿರೈಟ್ ಇಶ್ಯೂ ಬರ್ತಿರ್ಲಿಲ್ಲ ಅಂತ ಅನಿಸುತ್ತೆ. ನನಗೂ ಅಷ್ಟಾಗಿ ಅದ್ರ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ನೋಡೋಣ ಅಂತ ಹೇಳಿಬಿಟ್ಟು ಹಾಕಿದ್ದೆ. ಬಟ್ ಅದು ಎಲ್ಲ ಎಕ್ಸ್ಪೋರ್ಟ್ ಎಲ್ಲ ಮಾಡಿ ಆದಮೇಲೆ ಅಪ್ಲೋಡ್ ಮಾಡಿ ಆದಮೇಲೆ ಅದು ಕಾಪಿರೈಟ್ ಇಶ್ಯೂ ಅಂತೇಳಿ ಬಂದುಬಿಡ್ತು. ಇಲ್ಲಾಂದರೆ ನನಗೆ ವಿಡಿಯೋ ಮಧ್ಯಾಹ್ನನೇ ಬಂದೋಗ್ಬಿಡೋದು. ಬಟ್ ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಾಯಿತು. ಈಗ ಅವಳಿಗೆ ಕೇಕ್ ಕಟ್ಟಿಂಗ್ ಮಾಡಿಸ್ತಾ ಇದ್ದೀವಿ. ಅವಳಿಗೆ ಏನೋ ಮಾಡ್ತಿದ್ದಾರೆ, ಈ ಥರ ಎಲ್ಲ ಸೇರಿಕೊಂಡ್ರೆ ಅವಳಿಗೊಂಥರ ಖುಷಿ. ಆಮೇಲೆ ಜಾಸ್ತಿ ಜನ ಬಂತು ಅಂದರೂ ಅವಳಿಗೊಂಥರ ಮುಜುಗರ. ಅಂದರೆ ನಮ್ಮ ಮನೆಯಲ್ಲಿ 3 ಜನ ಅಲ್ವ ಇರೋದು, ಹಾಗಾಗಿ ಅವ್ರ ಜೊತೆಗೆಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ. ಬೇರೆ ಯಾರು ಬಂದ್ರೂ ಎತ್ಕೊಳ್ಳೋದು ಇದು ಮಾಡೋದು ಆ ಥರ ಎಲ್ಲ ಹೋಗಲ್ಲ ಅವಳು ಜಾಸ್ತಿನ. ಬೆಳಗ್ಗಿಂದ ಸಾಹಸ ಪಟ್ಟು ಎಲ್ಲರೂ ಇವಾಗ ಸ್ವಲ್ಪ ಸಮಾಧಾನಕ್ಕೆ ಬಂದಿದ್ದಾಳೆ. ಅವಳಿಗೆ ಕೇಕ್ ತಿನ್ನಿಸು ಅಂತ ಹೇಳಿದ್ರೆ ತಿಂದ್ಬಿಟ್ಲು ಅವಳು. ಕೇಕ್ ತಿನ್ನಿಸು ಅಂತ ಹೇಳಿದ್ರೆ ಅವಳೇ ತಿನ್ಕೊಂಡವಳು. ಅದಾದಮೇಲೆ ಬಾಯಲ್ಲಿದ್ದರೆ ಮತ್ತೆ ತಿನ್ನೋದಕ್ಕೆ ಹೋಗಲ್ಲ. ಅಲ್ಲಿ ಬಾಯೊಳಗಡೆ ಏನಿತ್ತೋ ಅದನ್ನು ಖಾಲಿ ಮಾಡೋವರೆಗೂ ಅವಳು ಬೇರೆ ಏನೂ ಹಾಕಿಸ್ಕೊಳ್ಳಲಿಲ್ಲ. ಆ ಥರ ಅವಳದು ಒಂದು ಕ್ಯಾರೆಕ್ಟರ್ ಅದು. ಮತ್ತು ಅದು ಕಂಪ್ಲೀಟ್ ಆಗೋವರೆಗೂ ಬೇರೆ ಏನೂ ತಿನ್ನೋದಕ್ಕೆ ಹೋಗಲ್ಲ. ಅವಳು ಬಾಯಲ್ಲಿ ಖಾಲಿ ಆದಾಗ ಏನು ಕೇಕ್ನ ತಿನ್ಕೊಂಡ್ಬಿಟ್ಟವಳು, ಬಾಯಲ್ಲಿ ಇದ್ದಾಗ ಬೇರೆಯವ್ರಿಗೆ ತಿನ್ನಿಸ್ಬಿಟ್ಟವಳು. ನೋಡಿ, ಇವಾಗ ತಿನ್ನಿಸು ಅಂತ ಹೇಳಿ ಅವಳ ಕೈಗೆ ಕೊಟ್ಟರೆ ನಾನು ಅವಳೇ ತಿನ್ಕೊಂಡ್ಬಿಡ್ತಾಳೆ ನನಗೆ ತಿನ್ನಿಸೋ ಥರ ಬಂದುಬಿಟ್ಟು. ಫಂಕ್ಷನ್ ಮಾತ್ರ ತುಂಬ ಚೆನ್ನಾಗಾಯಿತು. ಸೊ ಹೇಗಾಯಿತು ಅಂತ ಹೇಳಿಬಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫಂಕ್ಷನ್ ಒಂದು ಸಲ ನೋಡ್ಕೊಂಡು ಬನ್ನಿ. ನಾನು ಫಂಕ್ಷನ್ ಮುಗಿದ್ಮೇಲೆ ಲಾಸ್ಟಲ್ಲಿ ಸಿಗ್ತೀನಿ, ಓಕೆನಾ?
ನೋಡಿದ್ರಲ್ಲ ಫ್ರೆಂಡ್ಸ್, ಸೆಲೆಬ್ರೇಷನ್ ಎಲ್ಲ ಹೇಗಾಯಿತು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಬಂದುಬಿಟ್ಟು ನಾನು ಊಟಕ್ಕೆ ಅಂತ ಹೇಳಿ ಗೌಲೆ ಪಾಯಸ ಮಾಡಿದ್ದೆ, ಹಾಗೆ ಪಲಾವ್ ಮಾಡಿ ಮೊಸರು ಬಜ್ಜಿ ಮಾಡಿಕೊಂಡು ಮೆಣಸಿನ್ಕಾಯಿ ಬೋಂಡ ಮಾಡ್ಕೊಂಡಿದ್ದೆ, ಹಾಗೆ ಮೈಸೂರು ಪಾಕು ಮತ್ತು ಕೇಕು, ಖಾರ ಇಷ್ಟೆಲ್ಲದೂ ಇತ್ತು. ಹಾಗಾಗಿ ಬೇರೆ ಏನೂ ಮಾಡೋದಕ್ಕೆ ಹೋಗಲಿಲ್ಲ, ಅದೇ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.